ಲೋಕವು ನಿದ್ರಿಸುತ್ತಿತ್ತು, ಏನಾಗಿದೆ ಎಂಬುದನ್ನು ಅರಿಯದೆ. ರಾಜಮಹಲ್ಗಳಲ್ಲಿ ಘೋಷಣೆ ಇರಲಿಲ್ಲ, ಬೀದಿಗಳಲ್ಲಿ ಸುದ್ದಿಯೂ ಇರಲಿಲ್ಲ. ಬದಲಾಗಿ ದೇವರು ಹೊಲಗಳನ್ನು ಆಯ್ಕೆ ಮಾಡಿದನು. ಬೆತ್ಲೆಹೆಮಿನ ಹೊರಗಡೆ ಕುರಿಗಾಹಿಗಳು ತಮ್ಮ ಹಿಂಡನ್ನು ಕಾಯುತ್ತಿದ್ದರು. ಸರಳ ಜನರು, ಲೋಕದಿಂದ ಮರೆತವರು, ಮುಕ್ತ ಆಕಾಶದ ಕೆಳಗೆ ಬದುಕುತ್ತಿದ್ದವರು. ಅಷ್ಟರಲ್ಲಿ ರಾತ್ರಿಯನ್ನು ಬೆಳಕು ಚೀರಿ ನುಗ್ಗಿತು. ಕತ್ತಲೆ ಓಡಿಹೋಯಿತು. ಭಯ ಹೃದಯವನ್ನು ಹಿಡಿದಿತು. ಕರ್ತನ ದೇವದೂತನು ಅವರ ಮುಂದೆ ನಿಂತನು. ದೇವರ ಮಹಿಮೆ ಅವರನ್ನು ಆವರಿಸಿತು. ಆದರೆ ಸ್ವರ್ಗದಿಂದ ಬಂದ ಧ್ವನಿ ತೀರ್ಪಿನದಲ್ಲ, ಶಾಂತಿಯನ್ನಾಗಿತ್ತು. ಭಯಪಡಬೇಡಿರಿ, ಅವನು ಹೇಳಿದರು, ನಿಮಗೆ ಮಹಾ ಸಂತೋಷದ ಶುಭವಾರ್ತೆಯನ್ನು ತರುತ್ತೇನೆ. ಇಂದು ದಾವೀದನ ಪಟ್ಟಣದಲ್ಲಿ ನಿಮಗಾಗಿ ರಕ್ಷಕನು ಜನಿಸಿದ್ದಾನೆ. ಅವನೇ ಕ್ರಿಸ್ತ ಕರ್ತನು. ಆ ಕ್ಷಣದಲ್ಲಿ ಆಕಾಶವು ದೇವದೂತರಿಂದ ತುಂಬಿತು. ಯುದ್ಧಕ್ಕೆ ಬಂದ ಸೇನೆಯಲ್ಲ, ಕೃಪೆಯನ್ನು ಘೋಷಿಸುವ ಸ್ವರ್ಗೀಯ ಬಳಗ. ಉನ್ನತ ಸ್ಥಾನಗಳಲ್ಲಿ ದೇವರಿಗೆ ಮಹಿಮೆ, ಭೂಮಿಯಲ್ಲಿ ದೇವರ ಕೃಪೆ ಹೊಂದಿದವರಿಗೆ ಶಾಂತಿ. ಹಠಾತ್ ದೇವದೂತರು ಮಾಯವಾದರು. ಮತ್ತೆ ಮೌನ. ಆದರೆ ಎಲ್ಲವೂ ಬದಲಾಗಿತ್ತು. ಕುರಿಗಾಹಿಗಳು ಒಬ್ಬರನ್ನೊಬ್ಬರು ನೋಡಿ ಒಂದು ನಿರ್ಧಾರ ತೆಗೆದುಕೊಂಡರು. ಅವರು ಓಡಿದರು. ರಾತ್ರಿಯೊಳಗೆ ಬೀದಿಗಳ ಮೂಲಕ ಸ್ವರ್ಗ ತೋರಿಸಿದ ಸ್ಥಳದತ್ತ. ಮತ್ತು ಅಲ್ಲಿ ಒಂದು ಸರಳ ಗೋಶಾಲೆಯಲ್ಲಿ ಅವರನ್ನು ಕಂಡರು. ರಾಜಸಿಂಹಾಸನವಿಲ್ಲ, ಶಕ್ತಿಯ ಸಂಕೇತವಿಲ್ಲ. ತೊಟ್ಟಿಲಿನಲ್ಲಿ ಮಲಗಿದ್ದವನು, ಲೋಕದ ರಕ್ಷಕನು. ಅವರು ಬಡಿದರು, ಆರಾಧಿಸಿದರು, ನಂಬಿದರು. ಮರಿಯಳು ಮೌನವಾಗಿ ಕೇಳುತ್ತಾ ಎಲ್ಲವನ್ನು ಹೃದಯದಲ್ಲಿ ಸಂಗ್ರಹಿಸಿಕೊಂಡಳು. ಯೋಸೇಫನು ಆಶ್ಚರ್ಯದಿಂದ ನೋಡುತ್ತಿದ್ದನು. ಈ ಕಥೆ ಈಗ ಅವರಿಗಿಂತ ಬಹಳ ದೊಡ್ಡದು ಎಂದು ಅರಿತು ಕುರಿಗಾಹಿಗಳು ಗೋಶಾಲೆಯನ್ನು ಬಿಟ್ಟು ಹೊರಟರು. ಪೂರ್ಣವಾಗಿ ಬದಲಾಗಿದವರು, ಕಂಡದ್ದು ಕೇಳಿದ್ದು ಎಲ್ಲರಿಗೂ ಹೇಳುತ್ತಾ. ಹೀಗೆ ದೇವರು ಲೋಕಕ್ಕೆ ಬಂದನು. ಶಕ್ತಿಶಾಲಿಗಳಲ್ಲ, ವಿನಯಿಗಳಿಗೆ. ಬಲದಿಂದಲ್ಲ, ಪ್ರೀತಿಯಿಂದ. ಆ ಬೆತ್ಲೆಹೆಮಿನ ರಾತ್ರಿ ಸ್ವರ್ಗ ಮತ್ತು ಭೂಮಿ ಭೇಟಿಯಾದವು. ಬೆಳಕು ಕತ್ತಲೆಗೆ ಪ್ರವೇಶಿಸಿತು ಮತ್ತು ಕತ್ತಲೆ ಅದನ್ನು ಜಯಿಸಲಾರದೆ ಹೋಯಿತು. ಈ ಸರಣಿಯ ಎಲ್ಲಾ ಸಂಚಿಕೆಗಳನ್ನು ನೋಡಿರುವ ನಿಮ್ಮೆಲ್ಲರಿಗೂ ವಂದನೆಗಳು. ಈ ಸೇವೆಗೆ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಪ್ರೋತ್ಸಾಹ ನೀಡಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.